ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ನಿಮಗೆ 95+ ಸ್ಕೋರ್ ಮಾಡಬೇಕು ಅಂದರೆ ಈ ಗಾದೆಗಳು ಗೊತ್ತಿರಬೇಕು ನಿಮಗೆ. ಗಾದೆಗಳ ವಿಸ್ತರಣೆ ಹೇಗೆ ಮಾಡೋದು, ಯಾವುದು ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ 10 ಇಯರ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಗಾದೆಗಳು ನಿಮಗೆ ಗೊತ್ತಿರಲೇಬೇಕು. ಹಾಗಿದ್ರೆ ಈ ವಿಡಿಯೋ ಲೈಕ್ ಆದರೆ, ಈ ಕ್ಲಾಸ್ ಲೈಕ್ ಆದರೆ ಲೈಕ್ ಮಾಡಿ ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ಈ ಕ್ಲಾಸನ್ನು ನಾವು ಹೇಗೆ ಮಾಡೋಣ, ಗಾದೆ ಮಾತುಗಳನ್ನು ಹೇಗೆ ಕಲಿಯೋಣ ಅಂತ ಹೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿ. ಗಾದೆಗಳು ಎಲ್ಲಿಂದ ಬರುತ್ತೆ? ಹಿರಿಯರ ಅನುಭವದ ನುಡಿಮುತ್ತುಗಳು ಅಂತ ಹೇಳ್ತೀವಿ, ಹೌದಾ? ಅವಾಗ ಲಾಸ್ಟಲ್ಲಿ ನಾವು ಈಗ ಒಂದು 4-5 ವರ್ಷದ ಕೆಳಗೆ ಏನು ಮಾಡ್ತಿದ್ವಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿ ಬರೀತಿದ್ವಿ. ಈಗ ಒಂದು 8-10 ವರ್ಷದ ಕೆಳಗೆ. ಈಗ ಏನು ಮಾಡ್ತೀವಿ, ಈ ಗಾದೆಗಳು ವೇದಗಳಿಗೆ ಸಮಾನ ಅಂತ ಬರಿತೀವಿ. ಯಾಕಪ್ಪ ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಬರಿತೀವಿ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕು, ಇದು ನೀತಿ ಕತೆ ಇರುತ್ತಲ್ಲ, ನೀತಿಯಿಂದ ಬಂದಿರುತ್ತೆ, ಮತ್ತು ಇದರಲ್ಲಿ ಅನುಭವಗಳಿರುತ್ತೆ. ಇದ್ರ ಮುಖಾಂತರ ಎಷ್ಟೊಂದು ಕಥೆಗಳಾಗಿದೆ, ಎಷ್ಟೊಂದು ಕಥೆಗಳು ಬರುತ್ತೆ. ಅದಕ್ಕೋಸ್ಕರ ಇವುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದರೆ ನೀತಿ ವಾಕ್ಯಗಳು ಅಥವಾ ನುಡಿಮುತ್ತುಗಳು, ಗಾದೆಗಳು ಅಂತೆಲ್ಲ ಕರಿತೀವಿ. ಈ ಗಾದೆಗಳ ಮಹತ್ವ ಏನಿರುತ್ತೆ ಅಂದರೆ, ಇದು ಅನುಭವ ಅಂತ ಹೇಳಿದೆ, ಲೋಕೋಕ್ತಿ, ಜಾಣತನ, ನೀತಿಯಿಂದ ಬರುತ್ತೆ. ಆಮೇಲೆ ಕಾಲ, ದೇಶ, ಮಿತಿ ಇಲ್ಲದೆ ಎಲ್ಲ ಕಡೆನೂ ಇದಾಗುತ್ತೆ. ಎಲ್ಲ ಭಾಷೆಯಲ್ಲೂ ಕೂಡ ಇದೆ. ಹಿಂದಿಯಲ್ಲಿ ಇದೆ, ಹಿಂದಿಯಲ್ಲಿ ಮುಹಾವರ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಪ್ರೊವರ್ಬ್ ಅಂತ ಹೇಳ್ತಾರೆ. ಎಲ್ಲ ಭಾಷೆಯಲ್ಲೂ ಇರುತ್ತೆ ಇದು. ಮತ್ತು ಇದು ಏನು ಗೊತ್ತಾ, ತುಂಬ ದೊಡ್ಡದಾಗಿರೋ ಮೀನಿಂಗು, ಸಾವಿರಾರು ಪದಗಳಿದೆ. ತುಂಬ ಒಂದು ಸ್ಟೋರಿನೇ ಮಾಡಬೇಕಾದಂಥ ಮೀನಿಂಗನ್ನು ಒಂದೇ ಲೈನಲ್ಲಿ ಹೇಳ್ಬಿಡ್ತೀವಿ. ಮತ್ತು ಇದರಲ್ಲಿ ಸಾಹಿತ್ಯದ ಸೌಂದರ್ಯ, ಭಾಷಾ ಶೈಲಿ ಎಲ್ಲ ಇರುತ್ತೆ. ಮತ್ತು ಈ ಗಾದೆಗಳ ಅಂತರಾರ್ಥವನ್ನು ನಾವು ಬಿಡಿಸಿ ನೋಡಿದಾಗ ತುಂಬ ವ್ಯಾಲ್ಯೂಯಬಲ್ ಅನಿಸುತ್ತೆ ಮಕ್ಕಳೇ. ಆದರೆ ಕೆಲವೊಂದು ಗಾದೆಗಳು ಈಗ ಸೂಟ್ ಆಗಲ್ಲ, ಹಾಗೆ ಹೀಗೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಬಿಟ್ಬಿಡಿ, ಅದನ್ನು ಬಿಟ್ಬಿಡಿ. ಆದರೆ ಓವರಾಲ್ ಆಗಿ ನೋಡಿದಾಗ ಎಲ್ಲ ಗಾದೆ ಮಾತುಗಳು ಏನಾಗುತ್ತೆ, ತುಂಬ ಒಳ್ಳೆಯ ಒಂದು ನೀತಿಯನ್ನು ಹೇಳುತ್ತೆ. ಹಾಗಿದ್ರೆ ಇದು ನಿಮಗೆ 3 ಮಾರ್ಕರಿಗೆ ಬರುತ್ತೆ ಗಾದೆಗಳನ್ನು ಬರೆಯೋದು. ಏನು ಗೊತ್ತಾ, ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೂ ಬರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೂ ಬರುತ್ತೆ. ಇವಾಗ ಗಾದೆಗಳ ವಿಸ್ತರಣೆಯ ಹಂತಗಳು ಏನೇನು ಮಾಡಬೇಕು, ಗಾದೆ ಮಾತು ಕೊಟ್ಟಿದ್ದಾರೆ 3 ಮಾರ್ಕರ್ಗೆ. ಅವಾಗ ನಾವು ಏನೇನು ಮಾಡಬೇಕು ಅಂದರೆ, ಫಸ್ಟು ಗಾದೆಯ ಮಹತ್ವದ ವಿವರಣೆಯನ್ನು ಮಾಡಬೇಕು. ಗಾದೆ ಏನು ಮಹತ್ವ ಅಂತ ಹೇಳಿದ್ರೆ, ಅಂದರೆ ಇದು ಹಿರಿಯರ ನುಡಿಮುತ್ತುಗಳು, ಆಮೇಲೆ ಇದನ್ನು ವೇದಗಳಿಗೆ ಸಮಾನ, ಇದೆಲ್ಲ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಒಂದು ಸೆಕೆಂಡ್ ಮಕ್ಕಳೇ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಇದರ ಒಂದು ಸಂಕ್ಷಿಪ್ತ ಮೂಲಾರ್ಥವನ್ನು ಬರಿಬೇಕು. ಅಂದರೆ 1 or 2 ಲೈನಲ್ಲಿ ಬರಿಬೇಕು. ಈಗ ಉದಾಹರಣೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ, ನಿಮಗೆ ಸಾಧನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈ ಥರ 1 or 2 ಲೈನಲ್ಲಿ ಬರಿಬೇಕು. ನೆಕ್ಸ್ಟು ಒಂದು ಯಾವುದಾದ್ರು ಚಿಕ್ಕದಾದ ಉದಾಹರಣೆ ತೊಗೋಬೇಕು. ಯಾವುದೋ ಒಂದು ಮಗು ತುಂಬ ಕಷ್ಟಪಟ್ಟು ನೀಟಾಗಿ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಓದಿ ಅದೇನು ಮಾಡಿ ಸಕ್ಸಸ್ಫುಲ್ ಆಯಿತು. ಆಗ ಏನೋ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಉದಾಹರಣೆ, ಒಂದು ಕತೆ, ಒಂದು ಚಿಕ್ಕದ ಕಥೆಯನ್ನು ಹೇಳ್ಬೋದು. ಮತ್ತು ಜೀವನದಲ್ಲಿ ಇದನ್ನು ಹೆಂಗೆ ಅಳವಡಿಸ್ಕೊಂಡಿರಿ, ಹೆಂಗೆ ನಿಮ್ಗೆ ಇದು ಹೆಲ್ಪ್ ಆಯಿತು ಅಂತ ಹೇಳಿ ಬರಿಬೇಕು. ಸರಿನಾ ಮಕ್ಕಳೇ? ಇಷ್ಟು ಬರೆದ್ರೆ, ಈ 4 ಹಂತಗಳನ್ನು ನೀವು ಬರೆದ್ರೆ ನಿಮಗೆ ಗಾದೆಗೆ 3ಕ್ಕೆ 3 ಅಂಕ ಬರುತ್ತೆ. ಲಾಸ್ಟ್ ಇಯರ್ ಸುಮಾರು ಜನ ಮಕ್ಕಳಿಗೆ 100ಕ್ಕೆ 100 ಅಂಕ ಬಂದಿದೆ. ಓಕೆ, ಇದನ್ನು ಹೆಂಗೆ ಸೆಗ್ರಿಗೇಟ್ ಮಾಡಿದ್ದಾರೆ, ಹೆಂಗೆ 3 ಮಾರ್ಕ್ ಕೊಡ್ತಾರೆ ಅಂತಂದರೆ, ಗಾದೆಯ ಮಹತ್ವದ ವಿವರಣೆ ಬರೆದ್ರೆ 1 ಅಂಕ ಬರುತ್ತೆ. ಆಮೇಲೆ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮಾಡಿದರೆ 1 ಅಂಕ ಬರುತ್ತೆ. ಅದು ಭಾಷಾ ಶೈಲಿ, ನೀವು ಹೇಗೆ ಪದಗಳನ್ನು ಬಳಕೆ ಮಾಡ್ತೀರಿ ಅದಕ್ಕೆ 1 ಅಂಕ. ಟೋಟಲ್ 3 ಅಂಕದ ಪ್ರಶ್ನೆಯಾಗಿರುತ್ತೆ ಇದು. ಏನಪ್ಪ ಇದು ನೆಕ್ಸ್ಟು, ಹೇಗೆ ಇದನ್ನು ಅಂದರೆ, ಇವೆಲ್ಲ ಗಾದೆಗಳು ತುಂಬ ರಿಪೀಟೆಡ್. ಇವು ಎಷ್ಟು ಸತಿ ರಿಪೀಟ್ ಆಗಿದೆ ಗೊತ್ತಾ ಮಕ್ಕಳೇ? ಈ ಎಲ್ಲ ಗಾದೆಗಳು ತುಂಬ ಸತಿ ರಿಪೀಟ್ ಆಗಿದೆ. ತುಂಬ ಸತಿ ಅಂದರೆ ಒಂದು 6 to 5 times, 5 to 6 times ಹಿಂಗೆ ಅನ್ಕೊಳ್ಳಿ ಬೇಕಾದರೆ, ಅಷ್ಟು ಸತಿ ರಿಪೀಟ್ ಆಗಿದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಮಾತೆ ಮುತ್ತು ಮಾತೆ ಮೃತ್ಯು, ಮತ್ತು ಕಟ್ಟುವುದು ಕಠಿಣ ಕೆಡುವುದು ಸುಲಭ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಮತ್ತು ಆಳಾಗಬಲ್ಲವನು ಅರಸನಾಗಬಲ್ಲನು, ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಇವಿಷ್ಟು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿದರೆ ಸ್ಟಾರ್ ಹಾಕಿಟ್ಕೊಂಬಿಡಿ, 3 ಸ್ಟಾರ್ ಹಾಕಿಟ್ಕೊಂಬಿಡಿ. ಈ ಗಾದೆಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ SA1ಗೆ, ನಿಮ್ಮ FAಸ್ಗೆ, ಓಕೆ, FAಸ್ಗೆ, ನಿಮ್ಮ FAಗೆ,
FA1 FA2 SAಗೆ ಎಲ್ಲದಕ್ಕೂ ಬರುತ್ತೆ. ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಅಂತೂ ನಿಮ್ಗೆ ಗೊತ್ತು, ಓಪನಿಂಗ್ ಲೈನ್ ಬರಿಬೇಕು. ಎಷ್ಟಪ್ಪ ಓಪನಿಂಗ್ ಲೈನ್ ಎಷ್ಟು ಬರಿಬೇಕು ಮ್ಯಾಮ್ ಅಂತ ಕ್ವಶನ್ ಬರುತ್ತೆ ನಿಮಗೆ. ಓಪನಿಂಗ್ ಲೈನು ಓನ್ಲಿ 2 ಲೈನ್ ಅಥವಾ 3 ಲೈನ್ ಬರೆದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬರೆಯೋದೇನು ಬೇಡ. ಓಕೆ, ಓಪನಿಂಗ್ ಲೈನ್ ಬರೆದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ನೆಕ್ಸ್ಟ್ ಏನು ಬರಿಬೇಕು ಅಂದರೆ ಅದರದ ಮೂಲಾರ್ಥವನ್ನು ಬರಿಬೇಕು. ಸ್ವಲ್ಪ ಒಂದು 2 ಲೈನಲ್ಲಿ. ಈ ಉದಾಹರಣೆ ನಾನು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅಂದರೆ ಯಾವುದೇ ನಿರ್ಮಾಣ ಮಾಡೋದಕ್ಕೆ ತುಂಬ ಪರಿಶ್ರಮ ಪಡಬೇಕು, ಆದರೆ ನಿರ್ನಾಮ ಅಂತಂದರೆ ಅದನ್ನು ಏನು ಮಾಡೋದು, ಡಿಸ್ಟ್ರಾಯ್ ಮಾಡೋದು, ಅದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಅಂತ ಹೇಳಿ ಬರಿಬೋದು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಕುಂಬಾರ ಏನು ಮಾಡ್ತಾನೆ, ಎಷ್ಟೊಂದು ದಿನಗಳ ಪ್ರಯತ್ನದಿಂದ ಏನು ಮಾಡ್ತಾನೆ, ಮಡಿಕೆಯನ್ನು ತಯಾರು ಮಾಡ್ತಾನೆ. ಆದರೆ ಅದು ಕೈ ಜಾರಿ ಬಿದ್ದರೆ ಅಥವಾ ದೊಣ್ಣೆಯಿಂದ ಹೊಡೆದ್ರೆ ಒಂದೇ 1 ಸೆಕೆಂಡಲ್ಲಿ ಒಡೆದು ಹೋಗುತ್ತೆ, ಅಂದರೆ ಮಾಡಿದ ಕೆಲಸ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಈ ಥರ ಬರಿಬೋದು. ಅಥವಾ ಒಂದು ಚಿಕ್ಕದು ಯಾವುದೋ ಒಂದು ಕಥೆಯ ಇದನ್ನು ಕೊಡ್ಬೋದು, ನೀವು ದೃಷ್ಟಾಂತವನ್ನು ಕೊಡೋದು ಅಥವಾ ಉದಾಹರಣೆಯನ್ನು ಕೊಡೋದು ಅಥವಾ ಕಥೆಯನ್ನು ಕೊಡೋದು. ಒಂದು ಕಥೆ ಅಂದ ತಕ್ಷಣ ಏನು ಮ್ಯಾಮ್ ಒಂದು 10 ಲೈನ್ ಬರೀಲ್ಲ ಅಂತ ಕೇಳಬೇಡಿ, 4 ರಿಂದ 5 ಲೈನ್ ಬರೀರಿ. ಎಲ್ಲ ಗಾದೆ ಪೂರ್ತಿ ಸೇರಿ ಇದು 3 ಅಂಕ ಇರೋದ್ರಿಂದ ನೀವು ಎಷ್ಟು ಬರಿಬೇಕು ಅಂತ ಹೇಳಿದ್ರೆ 3 ಅಂಕ ಇರೋದ್ರಿಂದ ನೀವು ಒಂದು 6 to 8 ಲೈನ್ ಬರೆದ್ರೆ ಸಾಕು ಮಕ್ಕಳೇ, ಅದಕ್ಕಿಂತ ಜಾಸ್ತಿ ಬೇಡ. 6 to 8 ಲೈನ್. ನೀವು ಅಷ್ಟು ರಿಸ್ಟ್ರಿಕ್ಟ್ ಮಾಡಿದರೆ ನೀವು 10 ಲೈನ್ ಆಗಿಬಿಡುತ್ತೆ ಅದು. ಅದಕ್ಕೆ 6 to 8 ಲೈನಿಗೆ ರಿಸ್ಟ್ರಿಕ್ಟ್ ಮಾಡಿ. ಯಾಕೆ 3 ಅಂಕ ಅಂದರೆ 1 ಅಂಕಕ್ಕೆ ಕಾಲು ಅಂಕಕ್ಕೆ 1 ಲೈನ್ ಅಂತ ಹೇಳಿದ್ರೆ 4 ಲೈನು, ಹಂಗೆ 12 ಲೈನು ಅಂತ ಅಂದ್ಕೊಳ್ಳಿ. 10 ರಿಂದ 12 ಲೈನ್. ನೀವು ಇಷ್ಟು 8 ಲೈನು 9 ಲೈನಿಗೆ ರಿಸ್ಟ್ರಿಕ್ಟ್ ಮಾಡಿದರೆ 10-12 ಲೈನ್ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನೀವೇನು ಮಾಡಿ 8 ರಿಂದ 10 ಲೈನ್ ಒಳಗಡೆ ಆದಷ್ಟು ಬರೆಯೋದಕ್ಕೆ ಟ್ರೈ ಮಾಡಿ. ಇಲ್ಲಿ 6 to 8 ಲೈನ್ಗೆ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಲಾಸ್ಟಿಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ಕಥೆಯನ್ನೆಲ್ಲ ಬರೆದ್ಮೇಲೆ ನೀವು ಅದ್ರ ಬಗ್ಗೆ ನೀವು ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಾ ಅದೆಲ್ಲ ಬರಿಬೋದು ಮಕ್ಕಳೇ. ಓಕೆ, ಹಾಗಿದ್ರೆ ಈ ಎಲ್ಲ ಗಾದೆಗಳನ್ನು ನಾನು ತೋರಿಸಿದ್ದೀನಲ್ಲ, ಇವು ತುಂಬ ರಿಪೀಟ್ ಆಗಿದೆ. ಈ ಗಾದೆಗಳನ್ನು ಬರೆಯೋದು, ಈ ಗಾದೆಗಳನ್ನು ಹೇಗೆ ಬಳಸೋದು, ಇವುಗಳನ್ನು ಪ್ರಬಂಧದಲ್ಲಿ ಬಳಸೋದು, ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅದರಿಂದ ನಿಮಗೆ ಹೈ ಸ್ಕೋರ್ ಮಾಡೋದಕ್ಕೆ, ಟಾಪರ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ನೀವಿನ್ನೂ ಏನಾದರೂ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತ ಹೇಳಿದರೆ ಇದನ್ನು ನೋಡಿದ ತಕ್ಷಣವೇ ಏನು ಮಾಡಿ ಅಂತ ಹೇಳಿದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ತರಗತಿಯನ್ನು. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.